ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಸಂಬಂಧ ಆರೋಪಿಗಳ ಜಾಮೀನು ಅರ್ಜಿಯ ವಿಚಾರಣೆ ಆರಂಭವಾಗಿದ್ದು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಆಕ್ಷೇಪಣಾ ವಾದವನ್ನು ಮುಂದುವರೆಸಿದ್ದಾರೆ ಎಸ್ಪಿಪಿ. ಹೈಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಬಹಳ ಕುತೂಹಲ. ದರ್ಶನ್ ಜಾಮೀನಿಗೆ ಆಕ್ಷೇಪಣಾ ವಾದವನ್ನ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ನಿಂದ ದರ್ಶನ್ ಶೆಡ್ಗೆ ಹೋಗಿದ್ರು. ಪವನ್ ಬಂದು ದರ್ಶನ್ರನ್ನ ಕರೆದುಕೊಂಡು ಹೋಗಿದ್ದ. ಪವನ್ ರೇಣುಕಾಸ್ವಾಮಿಯನ್ನ ಕರೆತಂದಿದ್ದಂತಹ ವಿಷಯವನ್ನ ದರ್ಶನ್ಗೆ ಮುಟ್ಟಿಸ್ತಾನೆ ಸ್ಟೋನಿ ಬ್ರೂಕ್ಗೆ ಬರೋ ಮೂಲಕ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಇಬ್ಬರು ಕೂಡ ದರ್ಶನ್ ಜೊತೆಗೆ ಸ್ಟೋನಿ ಬ್ರೂಕ್ನಲ್ಲಿ ಇದ್ರು. ಈಗ ಆ ಇಬ್ಬರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಪವಿತ್ರ ಗೌಡ ತನ್ನ ಗೆಳತಿಗೆ ಕಾಲ್ ಮಾಡಿ, ಸಮತಾಗೆ ಕಾಲ್ ಮಾಡಿ, ದರ್ಶನ್ ನನಗೆ ಕಾಲ್ ಮಾಡಿದ್ರು, ಈ ತರ ವ್ಯಕ್ತಿಯನ್ನ ನನಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರಲ್ಲ ಆ ವ್ಯಕ್ತಿಯನ್ನ ಕರ್ಕೊಂಡ್ಬಂದಿದ್ದಾರಂತೆ, ಅವನಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ಆಕೆ ಸಮತಾ ಜೊತೆಗೆ ಮಾತನಾಡಿದಂತಹ ಒಂದು ಫೋನ್ ಸಂಭಾಷಣೆ ಏನಿತ್ತು ಆ ವಿಷಯವಾಗಿಯೂ ಕೂಡ ಇಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಈ ಎರಡೂ ವಿಷಯಗಳು ಅಂದ್ರೆ ದರ್ಶನ್ ಎಷ್ಟೊತ್ತಿಗೆ ಸ್ಟೋನಿ ಬ್ರೂಕ್ನಿಂದ ಹೋದ್ರು, ದರ್ಶನ್ಗೆ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು, ಅದಾದ ನಂತರದಲ್ಲಿ ದರ್ಶನ್ ಮಾಡಿದ್ದೇನು, ಎಲ್ಲಾ ಮಾಹಿತಿಗಳನ್ನ ಅಲ್ಲಿ ವಾದದ ಸಂದರ್ಭದಲ್ಲಿ ಹಂಚುತ್ತಾ ಇದ್ದಾರೆ. ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಎಫ್ಎಸ್ಎಲ್ ಮತ್ತು ಡಿಎನ್ಎ ಟೆಸ್ಟ್ ಅನ್ನ ನಡೆಸಿದ್ವಿ. ಆಗ ಆ ರೇಣುಕಾಸ್ವಾಮಿಯ ರಕ್ತದ ಸ್ಯಾಂಪಲ್ ಈ ಆರೋಪಿಗಳ ಬಟ್ಟೆಯ ಮೇಲೆ, ಅವರ ಶೂಗಳ ಮೇಲೆ ಬಿದ್ದಿದ್ದಂತಹ ರಕ್ತದ ಕಲೆಗೂ ಕೂಡ ಹೋಲಿಕೆಯಾಗಿದೆ, ಮ್ಯಾಚ್ ಆಗಿದೆ. ಸೊ ಇದು ಕೂಡ ಒಂದು ಸಾಕ್ಷ್ಯವಾಗಿದೆ. ಆರೋಪಿಗಳು ಆ ಸ್ಥಳದಲ್ಲಿ ಇದ್ರು ಮತ್ತು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ವಾದಿಸ್ತಾ ಇದ್ದಾರೆ ಎಸ್ಪಿಪಿ. ಆರೋಪಿಗಳ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿದೆ. 1ರಿಂದ 9ನೇ ಆರೋಪಿಗಳ ಬಟ್ಟೆ, ಶೂಗಳ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ. 1ರಿಂದ 9 ಆರೋಪಿಗಳು ಶೆಡ್ನಲ್ಲಿ ಆ ದಿನ ಮಾರಣಾಂತಿಕವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ರು. ಆಗ ಚಿಮ್ಮಿದಂತಹ ರಕ್ತ ಅದು ಅವರಗಳ ಬಟ್ಟೆಗಳ ಮೇಲಿತ್ತು. ಅದನ್ನ ವಾಶ್ ಮಾಡಿದ ನಂತರವೂ ಕೂಡ ಎಫ್ಎಸ್ಎಲ್ನ ಒಂದು ವರದಿಯ ಆಧಾರದ ಮೇಲೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಸುಲಭವಾಯಿತು, ಸಾಧ್ಯವಾಯಿತು ಅನ್ನುವಂತಹ ಅಂಶವನ್ನ ಎಸ್ಪಿಪಿ ಇಲ್ಲಿ ವಾದಿಸ್ತಾ ಇದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿನ ಮಣ್ಣಿನ ಪರೀಕ್ಷೆಯನ್ನ ಮಾಡಲಾಗಿದೆ. ಕೇವಲ ಬಟ್ಟೆಯ ಮೇಲಿರುವಂತಹ ರಕ್ತದ ಕಲೆ ಮಾತ್ರ ಅಲ್ಲ, ಮಣ್ಣಿನ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ. ಆರೋಪಿಗಳು ಆ ಸ್ಥಳಕ್ಕೆ ಬಂದಿದ್ರಾ ಇಲ್ವಾ, ಅದಕ್ಕೆ ಸಂಬಂಧಿಸಿದ ಹಾಗೆ ಎಫ್ಎಸ್ಎಲ್ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದಕ್ಕೆ ಮಣ್ಣಿನ ಸ್ಯಾಂಪಲ್ನು ಕೂಡ ನಾವು ಕಳಿಸಿದ್ವಿ, ಅದರ ವರದಿಯಲ್ಲೂ ಕೂಡ ಇದು ಹೋಲಿಕೆ ಕಂಡಿದೆ ಅಂತ ವಾದಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ಆ ಸ್ಪಾಟ್ಗೆ ಆರೋಪಿಗಳು ಹೋಗಿದ್ರು ಅನ್ನೋದಕ್ಕೆ ಬಲವಾದಂತಹ ಸಾಕ್ಷ್ಯಗಳಿದೆ ಅಂತ ವಾದಿಸ್ತಾ ಇದ್ದಾರೆ. ಅದಕ್ಕೆ ಸಾಂದರ್ಭಿಕ ಸಾಕ್ಷ್ಯಗಳಿರಬಹುದು, ಸಿಸಿಟಿವಿ ಫುಟೇಜ್ಗಳಿರಬಹುದು, ಕಾರುಗಳು ಬಂದು ಹೋಗಿದ್ರ ಬಗ್ಗೆ ಪ್ರತ್ಯಕ್ಷದರ್ಶಿ ಕೊಟ್ಟಂತಹ ಹೇಳಿಕೆ ಇರಬಹುದು. ಇದೆಲ್ಲವನ್ನೂ ಕೂಡ ಅವರು ವಾದಿಸುತ್ತಾ ಇರುವುದನ್ನ ಗಮನಿಸ್ತಾ ಇದ್ರೆ ಕಷ್ಟವಾಗಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆಯಾ? ದಿವ್ಯಾ, ಈಗಾಗಲೇ ರೇಣುಕಾಸ್ವಾಮಿಯ ಕೊಲೆ ಮಾಡಿದ ಬಳಿಕ ಆರೋಪಿಯ ಒಂದಷ್ಟು ಫೋನ್ ಕಾನ್ವರ್ಸೇಷನ್ ಮತ್ತೆ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಏನೆಲ್ಲ ಮಾಹಿತಿಗಳನ್ನು ಬಂದಿದೆ, ಅದಕ್ಕೆ ಕೊಲೆಗೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳು ಏನೆಲ್ಲ ಲಭ್ಯವಾಗಿದೆ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡುವ ಕೆಲಸವನ್ನು ಈಗಾಗಲೇ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮಾಡ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಇನ್ಸಿಡೆಂಟ್ ನಡೆಯುವಂಥ ಸಂದರ್ಭದಲ್ಲಿ A1 ಆರೋಪಿ ಆಗಿರುವಂಥ ಪವಿತ್ರ ಗೌಡ ಅವರು ಆಕೆಯ ಸ್ನೇಹಿತೆ ಆಗಿದ್ದಂಥ ಸಮತಾ ಅವರಿಗೆ ಕರೆ ಮಾಡಿ ಮಾತನಾಡಿರುವಂಥ ಒಂದಷ್ಟು ಆಡಿಯೋ ತುಣುಕುಗಳನ್ನು ಕೂಡ ಹೇಳುವ ಕೆಲಸವನ್ನ ಮಾಡ್ತಿರುವಂಥದ್ದು. ಅದರಲ್ಲಿ ರೇಣುಕಾಸ್ವಾಮಿಗೆ ಈ ಕರೆದುಕೊಂಡು ಬಂದಿರುವಂಥ ವಿಚಾರವನ್ನ ಪವಿತ್ರ ಗೌಡ ಅವರು ಆಕೆಯ ಸ್ನೇಹಿತೆಗೆ ಹೇಳಿರುವಂಥದ್ದು, ಜೊತೆಗೆ ಆತನ ಕರೆದುಕೊಂಡು ಬಂದಿದ್ದಾರೆ, ಆತನಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತಾರೆ ಅನ್ನುವಂಥ ಮಾತನಾಡಿರುವಂಥ ವಿಚಾರವನ್ನು, ಜೊತೆಗೆ ಈಗಾಗಲೇ ರೇಣುಕಾಸ್ವಾಮಿ ಕರೆದುಕೊಂಡು ಬಂದಿರುವಂಥ ವಿಚಾರವನ್ನ ಸ್ಟೋನಿ ಬುಕ್ ಪಬ್ನಲ್ಲಿ ದರ್ಶನ್ ಇರುವಂಥ ಸಂದರ್ಭದಲ್ಲಿ ಆರೋಪಿ A3 ಆಗಿರುವಂಥ ಪವನ್ ಅವರು ಆತನಿಗೆ ಮಾಹಿತಿಯನ್ನು ತಿಳಿಸಿರುವಂಥ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡುವ ಕೆಲಸವನ್ನ ಮಾಡ್ತಿರುವಂಥದ್ದು. ಈಗಾಗಲೇ ಸ್ಟೋನಿ ಬ್ರೂಕ್ಗೆ ಪವನ್ ಬಂದು ದರ್ಶನ್ಗೆ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿರುವಂಥ ವಿಚಾರವನ್ನ ತಿಳಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥ ನಟ ಚಿಕ್ಕಣ್ಣ ಮತ್ತೆ ಯಶಸ್ ಸೂರ್ಯ ಅವರ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಆ ಪವನ್ ಅವರು ಬಂದು ಕರೆದುಕೊಂಡು ಹೋಗಿರುವಂಥ ವಿಚಾರದ ಬಗ್ಗೆ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಅಂಶಗಳನ್ನ ಉಲ್ಲೇಖವನ್ನ ಮಾಡಿ ವಾದವನ್ನು ಮಾಡುವ ಕೆಲಸವನ್ನ ಈಗಾಗಲೇ ಎಸ್ಪಿಪಿ ಅವರು ಮುಂದುವರಿಸಿರುವಂಥದ್ದು. ಇವೆಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಜಾಮೀನಿನ ಭವಿಷ್ಯ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಾಮಾನ್ಯವಾಗಿ ಮನೆ ಮಾಡ್ತಿರುವಂಥದ್ದು. ದಿವ್ಯಾ, ಆದರೆ ಆರೋಪಿಗಳ ಬಟ್ಟೆಯಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ನ ಆಧಾರದ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಮ್ಯಾಚ್ ಆಯಿತು ಅನ್ನೋದರ ಬಗ್ಗೆ ಇವರೇ ಹೇಳ್ತಾ ಇದ್ದಾರೆ. ಬಟ್ ಆ ದಿನ ನಾಗೇಶ್ ಅವರು ವಾದಿಸಿದ್ದು
ಇವರೇ ತನಿಖಾಧಿಕಾರಿಗಳ ಲೋಪದೋಷ, ಬೇಕಂತಲೇ ಕೂಡ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ರು. ಇದಕ್ಕೆ ಪ್ರತಿಯಾಗಿ ಈಗ ಎಸ್ಪಿಪಿ ಏನ್ ಹೇಳ್ತಿದ್ದಾರೆ? ಬಹಳ ಪ್ರಮುಖವಾಗಿ FSL ಪರಿಗಣಿಸುವಂಥ ಸಂದರ್ಭದಲ್ಲಿ FSL ನಿಂದ ಬಂದಿರುವಂಥ ರಿಪೋರ್ಟಲ್ಲಿ A1 ನಿಂದ A9 ವರೆಗೂ ಆರೋಪಿಗಳೇನಿದ್ದಾರೆ ಅವರ ಬಟ್ಟೆ ಮತ್ತು ಶೂಗಳ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ FSL ರಿಪೋರ್ಟ್ ಬಂದಿದೆ ಅನ್ನುವಂಥ ಒಂದಷ್ಟು ಅಂಶಗಳನ್ನು ಮತ್ತು ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಆರೋಪಿಗಳು ಆ ಸ್ಥಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಶೂ ಕಾಲ್ಗಳ ಮಣ್ಣನ್ನು ಕೂಡ ಪರೀಕ್ಷೆಗೆ ಕಳಿಸಲಾಗಿತ್ತು. ಅದು ಕೂಡ ಪ್ರೂವ್ ಆಗಿದೆ. ಹಾಗಾಗಿ 1 ರಿಂದ 9 ಜನ ಆರೋಪಿಗಳೇನಿದ್ದಾರೆ ರೇಣುಕಾ ಸ್ವಾಮಿ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಪೂರಕ ದಾಖಲೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳನ್ನು ಮೂಲಕ ವಾದವನ್ನು ಮಾಡುವ ಕೆಲಸವನ್ನು ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಮುಂದುವರಿಸ್ತಿರುವಂಥದ್ದು. ದಿವ್ಯಾ. ಓಕೆ, ನಾಗೇಶ್ ಸಂಪರ್ಕದಲ್ಲಿ ಇನ್ನಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಸದ್ಯ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿಯ ಆಕ್ಷೇಪಣಾ ವಾದ ಮುಂದುವರೆದಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈ ಕೇಸ್ನಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಹೇಳುತ್ತೆ, FSL ಮತ್ತು DNA ರಿಪೋರ್ಟ್ ಏನು ಹೇಳಿದೆ, ಆರೋಪಿಗಳು ಆ ಸ್ಪಾಟ್ನಲ್ಲಿ ಇದ್ರೂ ಬಲವಾಗಿ ಹಲ್ಲೆ ನಡೆಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೂಫ್ಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ.